ನಮಸ್ಕಾರ ಸ್ನೇಹಿತರೆ, ಕನ್ನಡ ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈಗ ಇಡೀ ಜಗತ್ತೇ ಆಭರಣದ ಅಂಗಡಿಗಳ ಮುಂದೆ ನಿಂತು ಆಶ್ಚರ್ಯಪಡುತ್ತಿದೆ. ಕಳೆದ ಒಂದು ವಾರದ ಹಿಂದೆ ರಾಕೆಟ್ ಥರ ಏರುತ್ತಿದ್ದ ಚಿನ್ನದ ಬೆಲೆ ಈಗ ದಿಢೀರಂತ ಪಾತಾಳಕ್ಕೆ ಬಿದ್ದಿದೆ. ಬರೋಬ್ಬರಿ 15,000ದಿಂದ 20,000ದಷ್ಟು ಇಳಿಕೆ. ಬೆಳ್ಳಿ ಕೆಜಿಗೆ ಲಕ್ಷದ ಹತ್ತಿರ ಇದ್ದಿದ್ದು ಈಗ ಭಾರೀ ಕುಸಿತ ಕಂಡಿದೆ. ಇದು ಬಜೆಟ್ ಮನ್ನಾದ ಆಟವೋ ಅಥವಾ ಜಾಗತಿಕ ಮಾರುಕಟ್ಟೆಯ ಅಂತ್ಯವೋ? ಅಮೆರಿಕ ಹೊಸ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಪಾಲಿಸಿಗಳ ನಮ್ಮ ಜೇಬಿನ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ? ಬನ್ನಿ ಇದೀಗ ಗೋಲ್ಡ್ ಕ್ರ್ಯಾಶ್ ಬಗ್ಗೆ ಮಾತಾಡೋಣ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ. ಸ್ನೇಹಿತರೆ, ಮೊದಲು ನಂಬರ್ಸ್ಗಳನ್ನು ನೋಡೋಣ. ಜನವರಿ ಆರಂಭದಲ್ಲಿ ಚಿನ್ನ 10 ಗ್ರಾಮ್ಗೆ ಹೊಸ ದಾಖಲೆ ಬರೆದಿತ್ತು. ಆದರೆ ಇಂದು ಮಾರುಕಟ್ಟೆ ಓಪನ್ ಆದಾಗ ಆದದ್ದೇ ಬೇರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 1 ಔನ್ಸ್ ಚಿನ್ನದ ಬೆಲೆ $2,700 ರಿಂದ $2,400ಗೆ ಕುಸಿದಿದೆ. ಇದರ ನೇರ ಪರಿಣಾಮ ಭಾರತದ MCX ಮೇಲೆ ಬಿದ್ದಿದೆ. ಬೆಳ್ಳಿ ಅಂತಲೂ ಟ್ರೇಡ್ಗಳಿಗೆ ಶಾಕ್ ನೀಡಿದೆ. ಕೆಲವ 2 ದಿನದಲ್ಲೇ 20,000 ಕುಸಿತ ಕಂಡಿರುವುದು ಸಾಮಾನ್ಯ ವಿಷಯವಲ್ಲ ಸ್ನೇಹಿತರೆ. ಈಗ ಅಸಲಿ ಕಾರಣಕ್ಕೆ ಬರೋಣ. ದಿ ಟ್ರಂಪ್ ಎಫೆಕ್ಟ್. ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷರ ಅಧಿಕಾರ ವಹಿಸಿಕೊಂಡ ನಂತರ ಅಮೆರಿಕ ಫಸ್ಟ್ ನೀತಿಯನ್ನು ಗಟ್ಟಿಗೊಳಿಸುತ್ತಿದ್ದಾರೆ. ಟ್ರಂಪ್ ಅವರ ಹೊಸ ಆರ್ಥಿಕ ತಡ ಡಾಲರ್ ಮೌಲ್ಯವನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತಾನೇ ಇದ್ದಾರೆ. ಅಂತಾರಾಷ್ಟ್ರೀಯ ನಿಯಮದಂತೆ ಡಾಲರ್ ಬಲವಾದರೆ ಚಿನ್ನದ ಬೆಲೆ ಇಳಿಯಬೇಕು. ಬಿಟ್ಕಾಯಿನ್ ಕ್ರೇಜ್. ಟ್ರಂಪ್ ಬಿಟ್ಕಾಯಿನ್ ಅನ್ನು ಅಮೆರಿಕದ ಅಧಿಕೃತ ಮೀಸಲಿ ನಿಧಿಯಾಗಿ ಮಾಡಲು ಹೊರಟಿದ್ದಾರೆ. ಇದರಿಂದ ಜಗತ್ತಿನ ದೊಡ್ಡ ದೊಡ್ಡ ಹೂಡಿಕೆದಾರರು ಚಿನ್ನವನ್ನು ಮಾರಿ ಬಿಟ್ಕಾಯಿನ್ಗಳನ್ನು ಕೊಳ್ಳುತ್ತಿದ್ದಾರೆ. ಹಣ ಚಿನ್ನದಿಂದ ಡಿಜಿಟಲ್ ಲೋಕಕ್ಕೆ ವರ್ಗಾವಣೆ ಅಂತೂ ಆಗ್ತಾನೇ ಇದೆ. ಸ್ನೇಹಿತರೆ, ಇವಾಗ ಎಲ್ಲ ಕ್ರ್ಯಾಶ್ ಆಗ್ತಾ ಇದೆ ಅಲ್ಲ ಮಾರುಕಟ್ಟೆ. ಟ್ರಂಪ್ ಅವರು ಬೇರೆಯವ್ರನ್ನ ನೇಮಕ ಮಾಡಿದ್ದಾರೆ ಅಮೆರಿಕ. ಅದರಿಂದ ಎಲ್ಲರೂ ಇವಾಗ ಎಲ್ಲ ಹೈ ಡಿಮ್ಯಾಂಡ್ ಇದ್ದಾವೆಲ್ಲ ಬಂಗಾರ, ಅದರಿಂದ ಎಲ್ಲರೂ ಸೇರಿ ಇವಾಗ ಗೋಲ್ಡ್ ಈ ಪ್ರೈಸಲ್ಲಿ ಮಾಡಿಬಿಟ್ಟು ಅಮೌಂಟ್ನ ಮೊದಲೇ ಇನ್ವೆಸ್ಟ್ ಕಮ್ಮಿ ಪ್ರೈಸಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ, ಬಂಗಾರವನ್ನು ಕೊಂಡ್ಕೊಂಡಿರ್ತಾರೆ. ಇವಾಗ ಡಿಮ್ಯಾಂಡ್ ಇದ್ದಲ್ಲಿ ಮಾರಿಬಿಟ್ಟು ಲಾಭವನ್ನು ಪಡಿತಾರೆ. ಆ ರೀತಿ ಎಲ್ಲರೂ ಒಟ್ಟಿಗೆ ಸೇರಿ ಆ ರೀತಿ ಮಾರಕ್ಕೆ ಹೋದಾಗ ಆಟೋಮೆಟಿಕ್ಲಿ ಅದು ಡೌನ್ ಆಗೈತೆ. ಇದಕ್ಕೊಂದು ಕಾರಣ. ಎಲ್ಲರೂ ಒಟ್ಟಿಗೆ ಗೋಲ್ಡ್ ಮಾರಿಬಿಟ್ಟು ಹಣ ಪಡ್ಕೊಂಡು ಹೆಚ್ಚು ಲಾಭ ಇದಾಗಿ ಮೊದಲೇ ಇನ್ವೆಸ್ಟ್ ಮಾಡಿರ್ತಾರಲ್ಲ, ಅವರು ಆ ರೀತಿ ಮಾಡೋದ್ರಿಂದ ಸ್ವಲ್ಪ ಡೌನ್ ಆಯಿತು ಸ್ನೇಹಿತರೆ. ಇನ್ನು ಭಾರತ ಪಾರ್ಲಿಮೆಂಟ್ ಮತ್ತು ಹಣಕಾಸು. ಭಾರತದಲ್ಲಿ ಚಿನ್ನದ ಬೆಲೆ ಇಳಿಯಲು ಇನ್ನೊಂದು ದೇಶೀಯ ಕಾರಣವಿದೆ. ನಾಳೆ ಫೆಬ್ರವರಿ 1 ನಾಳೆ ಕೇಂದ್ರ ಬಜೆಟ್ ದಿನ ಸರ್ಕಾರ ಚಿನ್ನದ ಮೇಲಿನ ಆಮದು ಸುಂಕವನ್ನು ಇಂಪೋರ್ಟ್ ಡ್ಯೂಟಿ ಮತ್ತಷ್ಟು ಕಡಿಮೆ ಮಾಡಬಹುದು ಎಂಬ ನಿರೀಕ್ಷೆ ಮಾರುಕಟ್ಟೆಯಲ್ಲಿದೆ. ನಮಗೆ ಇವಾಗ ಫೆಬ್ರವರಿ 1 ಬಜೆಟ್ ಮಾನ್ಯ ಮಾಡ್ತಾರೆ. ಅದರಿಂದ ಇನ್ನೂ ಕಡಿಮೆ ಆಗ್ಬೋದು ಅಂತ ಎಕ್ಸ್ಪರ್ಟ್ ಸಮೇತ ಹೇಳ್ತಾ ಇದ್ದಾರೆ. ಹೀಗಾಗಿ ಜ್ಯುವೆಲರಿ ವ್ಯಾಪಾರಿಗಳು ಮತ್ತು ದೊಡ್ಡ ಸ್ಟಾಕ್ಟ್ರೇಡ್ಗಳು ಮತ್ತು ಹತ್ತಿರ ಇರೋ ಸ್ಟಾಕ್ ಅನ್ನು ಈಗಲೇ ಕ್ಲಿಯರ್ ಮಾಡ್ತಿದ್ದಾರೆ. ಇದರಿಂದ ಕಮ್ಮಿ ಆಗ್ಬೋದು ಇನ್ನು ಬಂಗಾರದ ಬೆಲೆ ಬಜೆಟ್ ಆದಮೇಲೆ ಅಂತ ಹೇಳ್ಬಿಟ್ಟು ಇವಾಗೇ ಕ್ಲಿಯರ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಈಗ ಜನರ ಪ್ರಶ್ನೆ, ಇನ್ನೂ ಎಷ್ಟು ಇಳಿಯಬಹುದು? ಯಾವ ರೀತಿ ಇವಾಗ ಕೊಂಡಿರೋದೆಲ್ಲ ಏನಾಗ್ತೈತಿ ಸ್ನೇಹಿತರೆ? ಇವಾಗ ಮದುವೆ ಅಥವಾ ಶುಭ ಸಂಬರಕ್ಕೆ ಕೊಳ್ಳುವವರು ಇವಾಗ ಕಡಿಮೆ ಐತೆ ಅಂತ ಹೇಳ್ಬಿಟ್ಟು ಕೊಡ್ಬೋದು, ಅವ್ರಿಗೆ ಅಡ್ವಾಂಟೇಜು. ಇನ್ನಾದರೆ ಹೂಡಿಕೆ ಇನ್ವೆಸ್ಟ್ಮೆಂಟ್ ಮಾಡುವುದ್ರು ಒಂದೇ ಸಲಕ್ಕೆ ಎಲ್ಲ ಹಣವನ್ನು ಹಾಕಬೇಡಿ. ಬೆಲೆ ಇನ್ನೂ 2-3 ಸರಿ ಇಳಿಯುವ ಚಾನ್ಸ್ ಸಮೇತ ಇದೆ. ಇವಾಗ ಇಳಿದಿದೆ ಅಂತ ಸಡನ್ನಾಗಿ ಹಾಕ್ಬಿಟ್ಟಕ್ಕೆ ಹೋದರೆ ಇನ್ನೂ ಇಳಿಬೋದು, ಅವಾಗ ಆಗ್ಬೋದಲ್ಲ. ಈ ಒಂಥರ ಇನ್ನು ಏನಾಗ್ಬೋದೋ ಗೊತ್ತಿಲ್ಲ ಗೆಳೆಯರೆ. ಮಾರುಕಟ್ಟೆ ಎಂಬುದು ಸಮುದ್ರದ ಅಲೆ ಇದ್ದಂತೆ. ಇಂದು ಕುಸಿದರೆ ಎದ್ದರೆ ನಾಳೆ ಏರುವುದಿಲ್ಲವೇ? ಇವತ್ತು ಕುಸಿದೈತೆ, ನಾಳೆ ಏಳಬಹುದು. ಆದರೆ ಟ್ರಂಪ್ ಅವರ ಈ ಅವಧಿಯಲ್ಲಿ ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಳಿತಗಳು ಇನ್ನೂ ಕಂಡು ಬರ್ತಾನೆ ಇರ್ತದೆ. ಟ್ರಂಪ್ ಅವರ ಆಡಳಿತ ಇರೋ ಗಂಟೆ ಚಿನ್ನ ಬೆಲೆ ಎಲ್ಲ ಸಮೇತ ಇನ್ನು ಏರುಪೇರಿ ಸಮೇತ ಆಗ್ತಾನೆ ಇರ್ಬೋದು. ನಿಮ್ಮ ಹತ್ತಿರ ಇರುವ ಚಿನ್ನವನ್ನು ಈಗಲೇ ಗಾಬರಿಯಾಗಿ ಮಾರಾಟ ಮಾಡಬೇಡಿ ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ ಇನ್ನು ಏನೂ ಮಾಡೋಕ್ಕೆ ಹೋಗ್ಬೇಡ್ರಿ. ಚಿನ್ನ ಯಾವಾಗಲೂ ದೀರ್ಘಾವಧಿಯಲ್ಲಿ ಲಾಭ ನೀಡುವ ಆಸ್ತಿ ಥರನೇ. ಆದರೆ ಸಡನ್ನಾಗಿ ನೀವು ಯಾವ ಡಿಸಿಷನ್ನು ತಗೊಳಕ್ಕೆ ಹೋಗ್ಬಿಡ್ರಿ. ಕಮ್ಮಿ ಆಗಿಬಿಡ್ತು, ಜಾಸ್ತಿ ಆಗಿಬಿಡ್ತು, ಆ ರೀತಿ ಏನು ಮಾಡೋಕ್ಕೆ ಹೋಗ್ಬೇಡ್ರಿ. ಇನ್ನು ಏನು ಬೇಕಾದರೂ ಆಗ್ಬೋದು. ಈ ಟ್ರಂಪ್ ಅವರು ತಗೊಳ್ಳೋ ಕೆಲವು ಡಿಸಿಷನ್ಗಳ ಪ್ರಕಾರ ಆಧಾರದ ಮೇಲೆ ಇನ್ನು ಏನೇನು ಆಗ್ತೈತೋ ಗೊತ್ತಿಲ್ಲ. ಇವಾಗ ಸಡನ್ನಾಗಿ ಡೌನ್ ಬಂದಿದೆ ಚಿನ್ನ ಬೆಳ್ಳಿ, ಅದು ಮತ್ತೆ ಈ ರೈಸು ಆಗ್ಬೋದು. ಅದೇನಾಗ್ಬೋಗ್ತದೋ ಏನೂ ಗೊತ್ತಿಲ್ಲ. ಒಟ್ನಾಗಿ ಈ ಟೈಮಲ್ಲಿ ಇವಾಗ ಡೌನ್ ಆಗೋ ಟೈಮಲ್ಲಿ ಯಾರಾದರೂ ತಗೊಳಕ್ಕೆ ಹೋಗಿದವರು ಸ್ವಲ್ಪ ನೋಡ್ಕೊಂಡು ತಗೊಬೋದು. ಇನ್ನೂ ಡೌನು ಆಗ್ಬೋದು, ಏರೂ ಆಗ್ಬೋದು.
ಅದರಿಂದ ಸ್ವಲ್ಪ ನೋಡ್ಕೊಂಡು ತಗೊಬೋದು. ಇವಾಗ ಈ ಮೇನ್ ಕಾರಣ ಎಲ್ಲರೂ ಇವಾಗ ಟ್ರಂಪ್ ಅವರು ಒಂದು ಡಿಸಿಷನ್ ತಗೊಳಕ್ಕೆ ಎಲ್ಲರೂ ಚೇಂಜ್ ಆಗ್ಬೋದು ಅಂತ ಎಲ್ಲರೂ ಅದನ್ನು ಮಾರಿಬಿಟ್ಟು ಹಣ ಗಳಿಸೋಕೆ ಹೋದ್ರು. ಎಲ್ಲರೂ ಒಟ್ಟಿಗೆ ಮಾರಕ್ಕೆ ಹೋದಾಗ ಆಟೋಮೆಟಿಕಿ ಡೌನ್ ಆಗಾಯಿತು. ಇನ್ನು ನಮ್ಮ ಫೆಬ್ರವರಿ 1ರಿಂದ ಬಜೆಟ್ ಮಂಡನೆ ಮಾಡ್ತಾರೆ. ಅದರಲ್ಲಿ ರೆಡ್ಯೂಸ್ ಆಗ್ತೈತೆ ಟ್ಯಾಕ್ಸ್ಗಳು, ಇನ್ನೂ ರೆಡ್ಯೂಸ್ ಆಗೋಗ್ತೈತೆ. ಅದರಿಂದ ಕೆಲವು ಮಾರಕ್ಕೆ ಇನ್ನೂ ಜಾಸ್ತಿ ಆಗೋದು ರೆಡ್ಯೂಸ್ ಆಗೋದ್ರಿಂದ ಇನ್ನು ಅದು ಬಜೆಟ್ ಆದಮೇಲೆ ಇನ್ನೂ ಏನಾಗ್ತೈತೋ ಗೊತ್ತಿಲ್ಲ. ಮೇಯ್ನಾಗಿ ಇಷ್ಟು ಆಗೈತೆ. ಆದರೆ ಇನ್ನು ಬಜೆಟ್ ಆದಮೇಲೆ ಇನ್ನೂ ಡೌನ್ ಆಗ್ಬೋದು ಅಂತ ಎಕ್ಸ್ಪರ್ಟ್ ಹೇಳ್ತಾವ್ರೆ. ಅದು ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇದು ಯಾವುದೇ ಉದ್ದೇಶಪೂರ್ವಕವಾಗಿ ಇದು ಒಂಥರ ನಾಲೆಜ್ ಪರ್ಪಸ್ಗೆ ಅಷ್ಟೇ ಇದು ವಿಡಿಯೋ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ನೀವು ಯಾವುದು ನಮ್ಮ ಚಾನಲ್ನ ಹೊಸ